ಮರ್ಯಾದೆ ಏನೂ ಇಲ್ಲ ಮುರತ್ನಾಗೆ. ಇವತ್ತು ರಾಜ್ಯದಲ್ಲಿ ರಾಜಕಾರಣಿಗಳು ಯಾರು ಕೂಡ ತಲೆ ಎತ್ಕೊಂಡು ಓಡಾಡಬಾರದು. ಇವನು ಮಾಡಿರೋ ದೊಡ್ಡ ಘನ ಕಾರ್ಯ ಕೆಲಸ. ಅವನು ಮಾಡಿರೋದು ಒಂದೊಂದು ಕೂಡ ಇವತ್ತು ದೇಶದಲ್ಲಿ ನೋಡ್ತಾ ಇದ್ದಾರೆ. ಮುನರತ್ನ ಕರ್ನಾಟಕ ರಾಜ್ಯದಲ್ಲಿ ಯಾರೋ ಅವನಿತ್ತಲ್ಲಪ್ಪ ಅಂತ. ತಮಗೆ ಗೊತ್ತಿರೋದೇ ಏನೇನಾಗಿದೆ ಅಂತೆಲ್ಲ ನಿಮ್ಮ ಚಾನಲ್ಗಳೆಲ್ಲ ತೋರಿಸಿದ್ರಿ. ನೆನ್ನೆ ಮಾತಾಡ್ತಾ ಇರಬೇಕಾದ್ರೆ ಒಂದು ಮಾತು ಹೇಳ್ತಾನೆ, DK ಶಿವಕುಮಾರ್ ಅವರು ಕೂಡ ಜೈಲಿಗೆ ಹೋಗಿ ಬಂದಿದ್ದಾರೆ, ನಾನು ಕೂಡ ಜೈಲಿಗೆ ಹೋಗಿ ಬಂದಿದ್ದೀನಿ ಅಂತ. ನಿನ್ನಷ್ಟು ಕೆಟ್ಟು ಹೊಲಸು ಗಬ್ಬು ಈ ದೇಶ ನೋಡೋ ರೀತಿಯಲ್ಲಿ ಮಾಡಿದ್ದು DK ಶಿವಕುಮಾರ್ ಅವರಲ್ಲ ಮುನರತ್ನವರೇ. ಬಿಜೆಪಿ ಸರ್ಕಾರ DK ಶಿವಕುಮಾರ್ ಅವರನ್ನ ರಾಜಕೀಯವಾಗಿ ವೀಕ್ ಮಾಡಬೇಕು ಅಂತೇಳಿ ಕೊಟ್ಟಂತ ತೊಂದರೆಗಳಷ್ಟೇ. ನಿಮ್ಮಷ್ಟು ಗಲೀಜ್ ಕೆಲಸಗಳು, ಕೆಟ್ಟ ಕೆಲಸಗಳು ಈ ದೇಶದಲ್ಲಿ ಉಗೀತಾ ಇದಾರಲ್ಲ, ಅಂತ ಕೆಲಸಗಳು ಮಾಡಿ DK ಶಿವಕುಮಾರ್ ಜೈಲಿಗೆ ಹೋಗಿಲ್ಲ. ಬಿಜೆಪಿ ಕೇಂದ್ರ ಸರ್ಕಾರ, ಬಿಜೆಪಿ ನಾಯಕರುಗಳು ರಾಜ್ಯದಲ್ಲಿ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯವರು ವೀಕ್ ಮಾಡಿಬಿಟ್ರೆ ಕಾಂಗ್ರೆಸ್ ಪಕ್ಷ ಇಲ್ಲಿ ವೀಕ್ ಆಗ್ತದೆ, ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಬಹುದು ಅನ್ನೋ ಒಂದು ತೀರ್ಕನ್ನು ಕರೆಸ್ಕೊಂಡು DK ಶಿವಕುಮಾರ್ ಅವರು ಕೊಟ್ಟಂತ ತೊಂದರೆಗಳನ್ನ, ನೀವೆಷ್ಟೇ ತೊಂದರೆಗಳು ಕೊಟ್ಟರು ಕೂಡ ಇನ್ನೂ ಅವರು ಕನಕಪುರದ ಬಂಡೆಯಾಗಿ ನಿಂತು ಪಕ್ಷವನ್ನ ಕಟ್ಟಿ ಧೈರ್ಯವಾಗಿದ್ದಾರಲ್ಲ, ಆ ಧೈರ್ಯ ನಿನಗಿದೆಯಾ? ಅಂತ ಒಳ್ಳೆ ಕೆಲಸ ಮಾಡಿದ್ಯಾ? ಏನಂತ ಓಡಾಡ್ತೀನಿ ಕ್ಷೇತ್ರದಲ್ಲಿ? ಆ ಹೆಣ್ಣು ಮಕ್ಕಳ ಮುಂದೆ ಏನಂತ ಓಡಾಡ್ತೀಯ? ಜಾತಿಗಳನ್ನ ಒಯ್ದಿದ್ಯಲ್ಲ ನೀನು, ಏನಂತ ಓಡಾಡ್ತೀಯ? ಜಾತಿ ಜನಾಂಗದವ್ರ ಮುಂದೆ ಮನ ಮರ್ಯಾದೆ ಬೇಡವಾ? SC ಜನಾಂಗದ ಬಗ್ಗೆ ಮಾತಾಡ್ತೀಯಾ? SC ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತೀಯಾ? ಒಕ್ಕಲಿಗರ ಬಗ್ಗೆ ಮಾತಾಡ್ತೀಯಾ? ಒಕ್ಕಲಿಗ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತೀಯಾ? ಒಂದೊಂದು ನೀನು ನೋಡಿದಾಗ ಬಿಜೆಪಿ ಅವರೇ ನೀನು ಮಾತಾಡ್ಸಕ್ಕೆ ಅಸಹ್ಯ ಪಡ್ತಾ ಇದ್ದಾರೆ, ಬಿಜೆಪಿ ನಾಯಕರುಗಳು. ನೀನು ಹೋಗಿ DK ಶಿವಕುಮಾರ್, DK ಸುರೇಶ್ ಇವ್ರ ಬಗ್ಗೆ ನೀನು ಮಾತಾಡಕ್ಕೆ ಹೋಗ್ತೀಯಾ? ಅಂತ ಅರ್ಹತೆ ನಿನಗಿಲ್ಲ. ನೀನೇನಾದ್ರೂ ಇದೇ ರೀತಿ DK ಶಿವಕುಮಾರ್ ಅವ್ರ ಮೇಲೆ ಹಿಂಗೆ ಮಾತಾಡಿದ್ದೆ ಆದ್ರೆ ನೋಡಿ, ನಿನ್ನೆ ಮೊಟ್ಟೆ ದಾಳಿ ಆಯ್ತು. ಎಲ್ಲ ಆಯ್ತು? ಅದು ನಿನ್ನ ಕ್ಷೇತ್ರದಲ್ಲ ಆಯ್ತು. ಯಾರ ಜನ ನಿನಗೆ ಓಟ್ ಹಾಕಿದಂತ ಕ್ಷೇತ್ರ ಅದು. ಆ ಜನನೇ ಇವತ್ತು ತಿರುಗಿದ್ದಾರೆ. ಮನೆಯಿಂದ ಈಸೆ ಬರೋಕ್ಕೂ ಕೂಡ ಕಷ್ಟ ಆಗ್ತದೆ. ಅದು ನೀನು ಮಾಡಿರಂತ ಕೆಲಸಗಳು. DK ಶಿವಕುಮಾರ್ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ. DK ಶಿವಕುಮಾರ್ ಇಂದ ರಾಜಕೀಯವಾಗಿ ನಿನಗೆ ಲಾಭ ಆಗಿದೆ, ನಿನ್ನಿಂದ DK ಶಿವಕುಮಾರ್ ಅವ್ರಿಗೆ ಲಾಭ ಆಗಿಲ್ಲ. ಕಾಂಗ್ರೆಸ್ ಪಕ್ಷದಿಂದ ನಿನ್ಗೆ ಅನುಕೂಲ ಆಗಿದೆ, ನಿನ್ನಿಂದ ಕಾಂಗ್ರೆಸ್ ಪಕ್ಷಕ್ಕೇನು ಅನುಕೂಲ ಆಗಿಲ್ಲ, ಲಾಭ ಕೂಡ ಆಗಿಲ್ಲ. DK ಶಿವಕುಮಾರ್ ಬಗ್ಗೆ ಮಾತಾಡೋ ಅರ್ಹತೆ ಮುನರತ್ನವ್ರಿಗೆ ಇಲ್ಲ.